ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಮಕರ ರಾಶಿಯವರಿಗೆ ತುಂಬ ಅದೃಷ್ಟದ ಸಮಯ ಅಂತೇಳಿದರೂ ತಪ್ಪೇನಿಲ್ಲ. ಈ ಅವಕಾಶವನ್ನು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೊತೀರಾ ಅಷ್ಟು ಒಳ್ಳೆಯದು. ಗುರು ಉಚ್ಚನಾಗಿ ನಿಮ್ಮ ರಾಶಿಯನ್ನು ನೋಡೋದ್ರಿಂದ ನೀವು ಎಣಿಸಿದ ಕಾರ್ಯಗಳಲ್ಲೆಲ್ಲ ಯಶಸ್ಸು ಸಿಗುತ್ತೆ. ತುಂಬ ಪವರ್ಫುಲ್ಲಾಗಿದೆ. ಏನಾದರೂ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದರೆ, ಮನೆ ಕಟ್ಟಬೇಕು ಅಂತ ಇದ್ದರೆ, ವಾಹನಾದಿಗಳನ್ನು ತೆಗೆದುಕೋಬೇಕು ಅಂತ ಇದ್ದರೆ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದರೆ, ಹಾಗೆ ಬಟ್ಟೆ ಅಂಗಡಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅಥವಾ ನೀವೇನಾದರೂ ವರ್ಕ್ಶಾಪು ಇನ್ನಿತರೆ ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಎಲ್ಲದಕ್ಕೂ ಪರಿಪೂರ್ಣವಾದಂಥ ಅವಕಾಶ ಪೂರ್ಣವಾಗಿದೆ. ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ. ಹಾಗೆ ನಿಮ್ಮ ರಾಶಿಗೆ ನಾಗದೋಷದ ಎಫೆಕ್ಟ್ ಇರೋದರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಉತ್ತಮ. ಅಥವಾ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರದ ದಿನ ಅಥವಾ ಪಂಚಮಿ ಷಷ್ಠಿ ತಿಥಿ ಇರುವ ದಿನ, ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ, ಅಮಾವಾಸ್ಯೆ ಪೌರ್ಣಮಿಗಳಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು, ನಾಗನ ಸಾನ್ನಿಧ್ಯದಲ್ಲಿ ಸ್ವಚ್ಛ ಮಾಡಿ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಕೆಲವೊಂದು ಸಲ ನಿಮ್ಮ ಪಾಸಿಟಿವ್ ಎನರ್ಜಿಯನ್ನು ಕಂಡು ಕೆಲವರದು ದೃಷ್ಟಿ ತಾಗ್ದಂಗೆ ಆಗಿ ಒಮ್ಮೊಮ್ಮೆ ನೀವು ಹೋಗುವ ಕಾರ್ಯಗಳಿಗೆ ಅಡೆತಡೆ ಆಗುವ ಸಾಧ್ಯತೆಗಳಿರೋದ್ರಿಂದ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅಥವಾ ರಾಹು ಕಾಲದ ಸಮಯದಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರಗಳಂದು ರಾಹು ಕಾಲದ ಸಮಯದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದ್ರಿಂದಲೂ ಸಹ ನಿಮಗೆ ನೆಗೆಟಿವಿಟಿ ಕಡಿಮೆ ಆಗ್ತದೆ. ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹೊಸಬರೊಂದಿಗೆ ವ್ಯವಹರಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿಯೂ ಸಹ ಸೂಕ್ಷ್ಮವಾಗಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ನಿಮಗೆ ಕೋರ್ಟ್ ವ್ಯವಹಾರಗಳು, ಪೊಲೀಸ್ ಕೇಸು ಅಥವಾ ಆಸ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಕಂಡು ಬಂದಲ್ಲಿ ಅವನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೊಂಬೋದು ಒಳ್ಳೆಯದು. ನಿಮ್ಮ ಕುಟುಂಬದವರ ಸಹಕಾರ, ಪ್ರೀತಿ ಯಾವುದೇ ವ್ಯವಹಾರಗಳಿಗೂ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ಈ ಅವಕಾಶವನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಇದ್ದರೆ ಉತ್ತರ ದಿಕ್ಕಿನ ಬಾಗಿಲನ್ನು ಇಟ್ಕೊತಕ್ಕಂಥದ್ದು ಶ್ರೇಯಸ್ಕರ. ಅಥವಾ ಉತ್ತರ ಈಶಾನ್ಯಕ್ಕೆ ಬರುವಾಗೂ ಬಾಗಿಲನ್ನು ಇಟ್ಕೋಬೋದು. ಪೂರ್ವ ಈಶಾನ್ಯದಲ್ಲಿಯೂ ಸಹ ಬಾಗಿಲು ಬರೋ ರೀತಿಯಲ್ಲಿ ಇಟ್ಕೋಬೋದು. ವಾಸ್ತು ಪ್ರಕಾರ ಪರಿಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಂಡು ಮನೆ ಕಟ್ಕೊಂಡ್ರೆ ಮನೆಯೂ ಸಹ ನಿಮಗೆ ಪೂರ್ಣವಾಗ್ತದೆ. ವಿವಾಹಾದಿ ಶುಭ ಕಾರ್ಯಗಳು ನೆರವೇರ್ತವೆ. ಹಾಗಾಗಿ ಪ್ರಯತ್ನ ಮಾಡಿ ಫಲಗಳನ್ನು ಪಡ್ಕೊಳ್ಳಿ. ಏನಾದರೂ ನೀವು ಹೊರಗಡೆ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಡವೆ, ವಸ್ತ್ರಗಳು, ಅಮೂಲ್ಯವಾದಂಥ ಆಭರಣಗಳು ಅಥವಾ ಅಮೌಂಟ್ ಏನು ಹಣ ತಗೊಂಡು ಹೋಗ್ತಿರ್ತೀರೋ ಅಥವಾ ವೆಹಿಕಲಲ್ಲಿ ಹೋಗ್ತಿರ್ತೀರೋ ಅದರ ಬಗ್ಗೆ ಹೆಚ್ಚಿನ ಕಾಳಜಿ ಇರ್ತಕ್ಕಂಥದ್ದು ತುಂಬ ಉತ್ತಮ. ಈ ಸಮಯದಲ್ಲಿ ಸ್ವಲ್ಪ ವಿಶೇಷವಾಗಿ ನೀವೇನಾದರೂ ಇನ್ನೂ ಶುಭ ಫಲಗಳನ್ನು ಪಡ್ಕೋಬೇಕು ಅಂತ ಇದ್ದರೆ ಆಂಜನೇಯನ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ, ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಸಿಂಧೂರಾರ್ಚನೆಯನ್ನು ಮಾಡಿಸಿ ಆ ಸಿಂಧೂರದ
ಪ್ರಸಾದವನ್ನು ಗಂಧ ತಿಲಕವಾಗಿ ಧಾರಣೆ ಮಾಡಿಕೊಂಡು ನಿಮ್ಮ ವ್ಯವಹಾರಗಳಿಗೆ ಹೋಗ್ತಕ್ಕಂಥದ್ದು ಉತ್ತಮ. ಹೊಸ ವ್ಯವಹಾರ ಮಾಡಬೇಕು ಅಂತಕ್ಕಂಥವ್ರು ಉತ್ತರ ದಿಕ್ಕಿನ ಬಾಗಿಲನ್ನು ಆಯ್ಕೆ ಮಾಡ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಬಾಗಿಲು ಸಹ ನಿಮಗೆ ಶುಭಪ್ರದವಾಗಿ ಇರ್ತದೆ. ಆದರೆ ಆ ಪಶ್ಚಿಮ ದಿಕ್ಕಿನ ಬಾಗಿಲಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಮಾಡುವ ಸಂದರ್ಭದಲ್ಲಿ ಆದಷ್ಟು ಈಶಾನ್ಯದಲ್ಲಿ ಪೂರ್ವದಲ್ಲಿ ಭಾರ ಕಡಿಮೆ ಇರುವಂತೆ ನೋಡ್ಕೊಂಬೋದು ಉತ್ತಮ. ವಿದ್ಯಾರ್ಥಿಗಳಿಗೂ ಸಹ ಈ ಸಮಯ ಉತ್ತಮವಾಗಿ ಇರ್ತದೆ. ಸಾಧ್ಯ ಆದರೆ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲಿ ಮಾತನಾಡೋ ಗಡಿಬಿಡಿಯಲ್ಲಿ ನೀವೇನಾದರೂ ವ್ಯವಹಾರಗಳನ್ನು ವ್ಯವಹರಿಸ್ತಕ್ಕಂಥ ಸಂದರ್ಭಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳಿಗೆ ಸಿಕ್ಕಿ ತೊಂದರೆ ಅನುಭವಿಸ್ಬೇಡಿ. ಆದಷ್ಟು ಮಾತಿನ ಕಡೆ ಹೆಚ್ಚಿನ ಗಮನ ಹರಿಸಿ. ದೊಡ್ಡ ಮಟ್ಟದ ಲಾಭ ಮಾಡಬೇಕು ಅನ್ನೋ ಗಡಿಬಿಡಿಯಲ್ಲಿ ಸಮಸ್ಯೆಗೆ ಸಿಲುಕದಂತೆ ಹೆಚ್ಚಿನ ಜಾಗರೂಕತೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.